ಹಾಯ್ ಆಲ್. ಇವತ್ತು ಕಡಲೆಕಾಳು ಮತ್ತು ಮಂಗಳೂರು ಸೌತೆಕಾಯಿ ಹುಳಿ ಮತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ ಎರಡರದ್ದು ಕಾಂಬಿನೇಷನ್ನು. ಮೊದಲಿಗೆ ಇಲ್ಲಿ ಮಂಗಳೂರು ಸೌತೆಕಾಯಿ ಅಂತಾರೆ, ಇದು ಬಣ್ಣ ಸೌತೆಕಾಯಿ ಅಂತಲೂ ಕರೀತಾರೆ. 100 ಗ್ರಾಮ್ಸ್ ಅಷ್ಟು ಕಡಲೆಕಾಳು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೀನಿ, ನೆನೆಸಿದ್ದೀನಿ. ಇವಾಗ ಏನೇನು ಬೇಕೋ ನೋಡೋಣ. ಇಲ್ಲಿ ಸಣ್ಣ ಕಪ್ಪಲ್ಲಿ 2 ಕಪ್ಪಷ್ಟು 100 ಗ್ರಾಮ್ಸ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಮಂಗಳೂರು ಸೌತೆಕಾಯಿನ ಸಿಪ್ಪೆ ಮತ್ತು ಇದು ಕಡಲೆಕಾಳು ಮತ್ತು ತೊಗರಿಬೇಳೆನ ನೀಟಾಗಿ ತೊಳ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕಿಟ್ಕೊಂಡಿದ್ದೀನಿ. ಇದು ಸಿಪ್ಪೆ, ಮಂಗಳೂರು ಸೌತೆಕಾಯಿದು ಸಿಪ್ಪೆ ಮತ್ತು ತಿರುಳು ಬೇಡ ನಮಗೆ, ಅದನ್ನೆಲ್ಲ ತೆಗೆದುಬಿಟ್ಟು ಮಾಮೂಲಿ ಹೋಳು ಥರ ಹೆಚ್ಕೊಂಡಿದ್ದೀನಿ ದಪ್ಪ ದಪ್ಪಕ್ಕೆ. ಈಗ ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕಿಬಿಡೋಣ. ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ ಬಂದರೆ ಸಾಕು. ಇದು ಬೇಯಕ್ಕಿಡೋಣ. ಹೋಳು ಕಾಳು ಮತ್ತು ಎಲ್ಲ ಬೇಯಲಿ. ಅದು ಅಷ್ಟರಲ್ಲಿ ಸಾಂಬಾರಿಗೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಒಂದು ಅರ್ಧ ಹಿಡಿಯಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಸಾಂಬಾರು ಪೌಡರ್ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ 6 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಹುಳಿ ಪುಡಿ ಅಂತ ಕರಿತೀವಿ ನಾವು. ಸಾಂಬಾರು ಪೌಡರು 2 ಟೇಬಲ್ ಚಮಚ ಹಾಕ್ಕೊತಾ ಇದ್ದೀನಿ. 100 ಗ್ರಾಮ್ಸ್ ತೊಗರಿಬೇಳೆ, 100 ಗ್ರಾಮ್ಸ್ ಓವರ್ ನೈಟ್ ಸೋಕ್ ಮಾಡಿದ ಕಡಲೆಕಾಳು, 1 ಮೀಡಿಯಮ್ ಸೈಜ್ದು ಸೌತೆಕಾಯಿ. ಈಗ ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ನುಣ್ಣಗೆ ನೋಡಿ ಚಟ್ನಿ ಥರ ನೈಸ್ ಇರಬೇಕು, ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕಡೆ ಕಾಂಬಿನೇಷನ್ಗೆ ಮುದ್ದೆ ಮಾಡೋಣ, ಹುಳಿಗೆ ನೆಂಚ್ಕೊಳ್ಳೋಕ್ಕೆ. ಈ ಬೌಲಲ್ಲಿ 1 ಬೌಲ್ ಹಿಟ್ಟು ಹಾಕ್ತಾಯಿದ್ದೀನಿ. ಸೊ 2.5 ಕಪ್ ನೀರು ಹಾಕ್ತಾಯಿದ್ದೀನಿ ನಾನು. ಒಂಚೂರು ಗಂಟು ಬರಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇವತ್ತು 2 ಕಪ್ ಹಾಕಿದ್ದೀನಿ. ಇವಾಗ ಅರ್ಧ ಹಾಕ್ತಾಯಿದ್ದೀನಿ, ಅರ್ಧ ಕಪ್ ನೀರು. 2.5 ಕಪ್ ನೀರು ಹಾಕಿದ್ದೀನಿ 1 ಬೌಲ್ ಹಿಟ್ಟಿಗೆ. ಈಗ ಕಲ್ಲುಪ್ಪು ಹಾಕ್ತಿದ್ದೀನಿ ರುಚಿಗೆ ಚೂರು, 1 ಸ್ಪೂನ್ ಅಡುಗೆ ಎಣ್ಣೆ. ನೀವು ಯಾವ ಎಣ್ಣೆ ಬಳಸ್ತೀರಾ ಅದನ್ನು ಹಾಕ್ಕೋಬೋದು, ಇಲ್ಲ ತುಪ್ಪ ಹಾಕ್ಕೋಬೋದು, ಶೈನಿಂಗ್ ಬರುತ್ತೆ ಮುದ್ದೆ. ತುಪ್ಪ ಇಷ್ಟಪಡಲ್ಲ ಕೆಲವರು, ಸೊ ಎಣ್ಣೆ ಹಾಕ್ಕೋಬೋದು. ಇಲ್ಲಿ ಉಪ್ಪಿಟ್ಟಿನ ರವೆ ಹುರಿದಿದ್ರೂ ಆಗುತ್ತೆ, ಹುರಿದಲ್ಲೇ ಇದ್ರೂ ಆಗುತ್ತೆ. 4 ಟೇಬಲ್ ಸ್ಪೂನ್ ರವೆ ಹಾಕ್ತಿದ್ದೀನಿ. ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಕೋಲಲ್ಲಿ ಇದನ್ನು ಮರಳಕ್ಕಿಡೋಣ. ನೀರು ಕುದೀಲಿ, ಚೆನ್ನಾಗಿ ಕುದಿಬೇಕು. ಉಪ್ಪಿಟ್ಟಿಗೆಲ್ಲ ನೀರು ಕುದಿಯುತ್ತಲ್ಲ ಆ ಥರ ಚೆನ್ನಾಗಿ ಕುದಿಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗಲಿ ನೀರು. ನೋಡಿ ಇವಾಗ ಆಗಿದೆ, ಈ ಥರ ನೊರೆ ಬರುತ್ತೆ. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ನಾನು ಕೈಯಿಂದ ಚೂರೇ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸುತ್ತಲೂ ಹರಡ್ಕೊಂಡು ಕೈಯಿಂದ ಒಟ್ಟಿಗೆ ಬೌಲಿಂದ ಬಗ್ಗಿಸ್ಬಾರ್ದು, ಗಂಟು ಬಂದುಬಿಡುತ್ತೆ. ಕೈಯಿಂದ ಹಾಕಿ ನಾನು ಒಂದು ಕೋಲು ಇಡ್ತಿದ್ದೀನಿ ಮಧ್ಯದಲ್ಲಿ, ಮುದ್ದೆ ಕೋಲು. ನೋಡಿ ಇವಾಗ ಟೈಮ್ 11:15, 15 ನಿಮಿಷ ಬಿಟ್ಬಿಡೋಣ. 11:45ಕ್ಕೆ ನಾವು ಮುದ್ದೆ ತಿರುಗಿಸೋಣ. ಇದು ಕೊತ್ತಂಬರಿ ಕರಿಬೇವು ಹುಳಿಗೆ. ವಿಸಲ್ ಕೂಗೋ ಅಷ್ಟರಲ್ಲಿ ಈ ಕಡೆ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ ಇವಾಗ 15 ನಿಮಿಷ ಆಗಿದೆ. ಇವಾಗ ಒಂದ್ಸಲ ಎಲ್ಲ ಕೋಲಿಂದ ಪಾತ್ರೆ ತುದಿಯಿಂದ ಮಧ್ಯಕ್ಕೆ ಹಿಂಗೆ ಎಳ್ಕೊಂಡು ಆಮೇಲೆ ಕೂಡಿಸ್ತೀನಿ ನಾನು. ಒಂಚೂರು ಗಂಟು ಬರಲ್ಲ. ನೀವು ಫಸ್ಟೇ ಕೋಲು ಹಾಕ್ಬಿಟ್ಟು ಕೂಡ್ಸೋಕ್ಕೆ ಹೋಗ್ಬಿಟ್ರೆ ಗಂಟಾಗ್ಬಿಡುತ್ತೆ. ಒಂದು 4-5 ಸಲ ಹಂಗೆ ಮಧ್ಯಕ್ಕೆ ಎಳ್ಕೊಂಡು ಹಿಟ್ಟೆಲ್ಲ ನೀರು ಜೊತೆ ಮಿಕ್ಸ್ ಆಗಿ ಆಮೇಲೆ ತಿರುಗಿಸ್ಬೇಕು. ಈ ಥರ ಬಿಗಿಯಾಗಿ ಹಿಡ್ಕೋಬೇಕು, ಬಿಸಿ ಇರುತ್ತೆ ಪಾತ್ರೆ. ಒಂದು ಬಟ್ಟೆಲೋ ಇಲ್ಲ ಇಕ್ಳದಲ್ಲೋ ಹಿಡ್ಕೊಂಡು ಈ ರೀತಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ನೀಟಾಗಿ ತಿರುಗಿಸ್ಬೇಕು. ಬೆಳ್ಳಗೆ ಹಿಟ್ಟು ಎಲ್ಲೂ ಕಾಣಬಾರ್ದು. ನೋಡಿ ಇದೇ ರೀತಿ ತಿರುಗಿಸಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ಸ್ಪೀಡಾಗಿ ತಿರುಗಿಸ್ಬೇಕು. ಇವಾಗ ತಿರುಗಿಸಿದ್ದಾಗಿದೆ. ಇದನ್ನು ಅಂಟ್ಕೊಂಡಿರೋದೆಲ್ಲ 1 ಸ್ಪೂನ್ ಒದ್ದೆ ಮಾಡ್ಕೊಂಬಿಟ್ಟು ನೀರಲ್ಲಿ ಅದ್ಬಿಟ್ಟು ಅದರಿಂದೆಲ್ಲ ತೆಕ್ಕೊಂಬಿಡೋಣ. ವೇಸ್ಟ್ ಆಗಬಾರ್ದಲ್ವಾ, ಎಲ್ಲ ನೀಟಾಗಿ ತೆಗೆದು ಅದನ್ನು ತೊಳೆದಿಟ್ಕೊಂಬಿಡೋಣ ಮುದ್ದೆ ಕೋಲನ್ನ. ಸೊ ಇಲ್ಲಿ ಸ್ಪೂನಲ್ಲಿ ಒಂದ್ಸಲಿ ಮತ್ತೆ ಎಲ್ಲ ಪಾತ್ರೆಗೆ ಅಂಟ್ಕೊಂಡಿರೋದನ್ನ ಬಿಡಿಸ್ಕೊತಿದ್ದೀನಿ ನಾನು. ಇದನ್ನು ಮತ್ತೆ 3 ನಿಮಿಷ ನಾನು ಸಿಮ್ಮಲ್ಲಿಟ್ಟು ಮುದ್ದೆನ ಬೇಯಿಸ್ತೀನಿ. ಆವಾಗ ನೀಟಾಗಿ ಬೆಂದಿಲ್ಲ ಅಂದರೆ ಒಳಗಡೆ ಎಲ್ಲ ಬೆಂದ್ಕೊಳ್ಳುತ್ತೆ, ಮತ್ತು ಹಸಿ ವಾಸನೆ ಇರಲ್ಲ ಹಿಟ್ಟಿಂದು. ಮುದ್ದೆ ನೀಟಾಗಿ ಬೆಂದರೆ ಹೊಟ್ಟೆ ನೋವು ಬರಲ್ಲ, ಚೆನ್ನಾಗಿ ಅರಗುತ್ತೆ ತಿಂದಾಗ. ಫುಲ್ ಈ ಒಂಥರ ಬೆಳ್ಳಗಿರುತ್ತೆ ಹಿಟ್ಟು. ನೀಟಾಗಿ ಬೇಯಿಸಿಲ್ಲ ಅಂದರೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಸ್ಪೂನಲ್ಲಿ ಒಂದ್ಸಲಿ ತಿರುಗಿಸ್ಕೊಂಡು ಪಾತ್ರೆದ ಅಂಟ್ಕೊಂಡಿರೋದೆಲ್ಲ ಬಿಟ್ಕೊಂಡಿದೆ. ಇವಾಗ ಒದ್ದೆ ಕೈ ಮಾಡ್ಕೊಂಡು ಆ ಸ್ಪೂನಿಂದು ಎಲ್ಲ ತೆಕ್ಕೊಂಬಿಟ್ಟು ಹಿಟ್ಟು
ನಾವು ಒಂದು 2-3 ನಿಮಿಷ ಸಿಮ್ಮಲ್ಲಿ ತಟ್ಟೆ ಮುಚ್ಚಿ ಇಡೋಣ. ಹೀಗೆಲ್ಲ ತೆಗ್ದಿದ್ದೀನಿ, ಸ್ಪೂನ್ದು ಅಂಟ್ಕೊಂಡಿದ್ದೆಲ್ಲ. ಈಗ ಮತ್ತೆ ಸಿಮ್ಮಲ್ಲಿಟ್ಟು ಬಿಸಿ ಮಾಡೋಣ. ನೋಡಿ ಆಗಿದೆ, ಫ್ಲ್ಯಾಟ್ ಮಾಡ್ಕೊತಾ ಇದ್ದೀನಿ. ಇಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ. 3 ಮಿನಿಟ್ಸ್ ಆಗಲಿ. ನೋಡಿ ಕಲರ್ ಚೇಂಜ್ ಆಗಿದೆ, ಬೆಳ್ಳಗಿಲ್ಲ, ಫುಲ್ಲು ರಾಗಿ ಕಲರ್ ಬಂದಿದೆ. ಇವಾಗ ಮುದ್ದೆ ರೆಡಿ ಇದೆ. ಇಲ್ಲಿ ಸಾಂಬಾರು ಏನಾಯ್ತು ನೋಡೋಣ. ಕುಕ್ಕರ್ ಕೂಲಾಗಿದೆ. ಈಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಮತ್ತು ರುಬ್ಕೊಂಡಿದ್ದು ಹುಳಿಗೆ ಮಸಾಲೆ, ಕಾಯಿ ತುರಿ, ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ನೀವೇನು ಹಾಕಿರ್ತೀರ ಅದನ್ನು ಹಾಕ್ಕೊಂಡು ಅದನ್ನು ಬಗ್ಗಿಸ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರ್ನ ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಯಾವುದೇ ಪದಾರ್ಥನ ದುಡ್ಡು ಕೊಟ್ಟು ತಂದಿರೋದಲ್ವ, ವೇಸ್ಟ್ ಮಾಡಬಾರ್ದು. ಸೊ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ತೊಳೆದು ಅದನ್ನು ಹಾಕ್ತಾಯಿದ್ದೀನಿ, 1-2 ಎಸ್ಲು. ಈಗ ಬೆಲ್ಲ, ರುಚಿ ಏನೇ ಹುಳಿ ಸಾಂಬಾರು ನೀವೇನೇ ಮಾಡಲಿ, ರಸಮ್ಮು ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ. ನಾನು 2 ಟೇಬಲ್ ಚಮಚ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಗಟ್ಟಿ ಇದೆ ತುಂಬ ಹುಳಿ, ನೀರಾಗಿದ್ದರೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೇ ನೀರು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ 1 ಗ್ಲಾಸಷ್ಟು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹುಳಿ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದ್ರೆ ನಿಮಗೆ ಘಾಟ್ ಹೋಗುತ್ತೆ, ಅವಾಗ ಖಾರ ಬಿಡಲ್ಲ. ಇಲ್ಲಾಂದರೆ ಖಾರ ಗಂಟ್ಲಿಗೆ ಬರುತ್ತೆ. ಊಟ ಮಾಡಿದ್ಮೇಲೆ ತೇಗ್ ಬಂದರೆ ಎಲ್ಲ ಗಂಟ್ಲಿಗೆ ಬರುತ್ತೆ. ಚೆನ್ನಾಗಿ ಕುದಿಬೇಕು. ಯಾವುದೇ ಆದರೂ ಸಾಂಬಾರು, ರಸಮ್ಮು, ಹುಳಿ ನಾವೇನು ಮಾಡ್ತೀವಿ ಚೆನ್ನಾಗಿ ಕುದ್ದ ಮೇಲೆ ಒಗ್ಗರಣೆ ಹಾಕಬೇಕು. ಅರ್ಧಂಬರ್ಧ ಕುದಿಸಿದ್ರೆ ಚೆನ್ನಾಗಿರಲ್ಲ. ನೋಡಿ ಈ ಹದದಲ್ಲಿ ಕುದ್ದಿದೆ. ಈಗ ತುಪ್ಪ ಹಾಕ್ತಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಮತ್ತು ಹಿಂಗೆ ಹಾಕ್ತಾಯಿದ್ದೀನಿ. ತುಪ್ಪ ಕರಗಲಿ. ನೋಡಿ ಸಾಸಿವೆ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸಿಡಿಲಿ. ಸಿಮ್ಮಲ್ಲೇ ಇಟ್ಟಿದ್ದೀನಿ. ಇದನ್ನು ಜೋರು ಉರಿ ಇಟ್ಕೊಂಡಿಲ್ಲ, ಬೇಗ ಸೀದೋಗ್ಬಿಡುತ್ತೆ ಸಾಸಿವೆ ಎಲ್ಲ. ಸಿಮ್ಮಲ್ಲೇ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈಗ ಕುದ್ದಿರೋ ಹುಳಿಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಹಾಕ್ಕೊಳ್ಳೋಣ. ನಾನೇನು ಆರಕ್ಕೆ ಬಿಡಲ್ಲ ಇದನ್ನು. ಇದು ಸೌಂಡ್ ಬರಬೇಕು ಚುಶ್ ಅಂತ, ಆವಾಗಲೇ ಘಮ ಚೆನ್ನಾಗಿರುತ್ತೆ ಹುಳಿಗೆ ಮಿಕ್ಸ್ ಆಗಿ. ನೋಡಿ ಈಗ ತುಪ್ಪನೂ ಇರುತ್ತಲ್ವ, ಒಗ್ಗರಣೆ ಸೌಟಿಗೆ ಒಂದು ಅರ್ಧ ಸೌಟು ಸಾಂಬಾರು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಹುಳಿ ಗೊತ್ತಾ. ತುಂಬ ರುಚಿಯಾಗಿದೆ. ನೀವು ಟ್ರೈ ಮಾಡಿ ತಿಳಿಸ್ತೀರಲ್ಲ ನನಗೆ. ಥ್ಯಾಂಕ್ ಯು.